ಅಧ್ಯಕ್ಷರಾದಂಥ ಶ್ರೀಧರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯ್ ಇವರಿಗೆ ಹೆಡ್ಮಾಸ್ಟರ್ಗಳ ಮುಖಾಂತರನೇ ಮತ್ತೆ ಪ್ರಿನ್ಸಿಪಲ್ಗಳ ಮುಖಾಂತರನೇ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಎಸ್ ಪಿ ಅವರು ತುಂಬಾ ದಿನದಿಂದ ಇದನ್ನು ಒಂದು ಪ್ಲಾನ್ ಮಾಡಬೇಕಂತ ಇಟ್ಕೊಂಡಿದ್ದಾರೆ. ಅದು ಇವತ್ತಿನ ದಿವಸ ಬಂದಿರುವಂಥದ್ದು. ದಿಸ್ ಇಸ್ ಔಟ್ಕಮ್ ಆಫ್ ದಟ್ ಥಾಟ್ ಪ್ರಾಸೆಸ್. ಸೊ ಈ ಒಂದು ಸಭೆಯಲ್ಲಿ ವೇದಿಕೆಯಲ್ಲಿ ಕಾನೂನು ಬಗ್ಗೆ ಅಷ್ಟೇ ನಿಮಗೆ ತಿಳುವಳಿಕೆ ಕೊಟ್ಟು ಕಲಿಸ್ಬೇಕಂತಲ್ಲ. ಈಗ ಸ್ಪೆಷಲೈಸ್ ಸೆಷನ್ಸ್ ಇದೆ. ಈ ಉದ್ಘಾಟನೆ ಎಲ್ಲ ಆಗಿದ ನಂತರ ಈ ಒಂದು ಟಾಪಿಕ್ನಲ್ಲಿ ಇರುವಂತಹ ಏನೇನು ಡೀಟೇಲ್ಡ್ ಡಿಸ್ಕಷನ್, ಸೊಸೈಟಲ್ ಪ್ರಾಬ್ಲಮ್ಸ್, ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್ ಆಸ್ ವೆಲ್ ಆಸ್ ಲೀಗಲ್ ಆಸ್ಪೆಕ್ಟ್ಸ್, ಪ್ರತಿಯೊಂದು ಕಾಯ್ದೆ ಬಗ್ಗೆಯೂ ಕೂಡ ನಿಮಗೆ ತಿಳುವಳಿಕೆಯನ್ನು ಕೊಡಲಾಗುವುದು. ಅನಧಿಕೃತವಾಗಿ ರಜೆ ಇದ್ರೆ ಆ ಮಗುವಿನ ಮೇಲೆ ನಿಗಾ ಇಡಬೇಕಾಗಿರುವಂತಹ ಜವಾಬ್ದಾರಿ ಆಯಾ ಶಾಲೆಗಳ ಮುಖ್ಯೋಪಾಧ್ಯಾಯರು, ಅಲ್ಲಿರುವ ಅಧ್ಯಾಪಕ ಬಂಧುಗಳು ಮಾಡಬೇಕಾಗ್ತದೆ. ಬಹಳ ಜನ ಏನು ಕೇಳಿದರೆ ಬಾಲ್ಯ ವಿವಾಹ ಅಂತಂದ್ರೆ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೊಣೆಗಾರಿಕೆ. ಒಬ್ಬ ಗ್ರಾಮ ಪಂಚಾಯಿತಿಯ PDOವನ್ನ ಹಿಡಿದು, ಒಬ್ಬ ಶಿಕ್ಷಕನನ್ನ ಹಿಡಿದು, ಆ ಪಂಚಾಯಿತಿಯ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನ ಹಿಡಿದು ಈ ರಾಜ್ಯದ ಮುಖ್ಯಮಂತ್ರಿಗಳವರೆಗೆ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಅದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಬಾಲ್ಯ ವಿವಾಹ ತಡೆಗಟ್ಟುವಂತಹ ಒಂದು ಪ್ರಯತ್ನ, ಒಂದು 8 hours ಅವ್ರದ್ದು ಸ್ಲೀಪಿಂಗ್ ಟೈಮ್ ಅಂತಂದ್ರೂ ರಿಮೈನಿಂಗ್ 8 hours. ರಿಮೈನಿಂಗ್ 8 hours ಅವರು ಪೇರೆಂಟ್ಸ್ ಜೊತೆಗೇ ಇರ್ತಾರೆ. ಸಮಾಜದಲ್ಲಿ ಎಷ್ಟು ಟೈಮ್ ಅವರು ಸ್ಪೆಂಡ್ ಮಾಡ್ತಾರೆ ಹೊರಗಡೆ. ನೀವು ಸ್ಕೂಲ್ ಟೈಮಿಂಗ್ಸು, ಕಾಲೇಜ್ ಟೈಮಿಂಗ್ಸು ಬಿಟ್ಟರೆ, ಪೇರೆಂಟ್ಸ್ ಜೊತೆಗೆ ಇರುವಂಥದ್ದನ್ನು, ಮನೆಯಲ್ಲಿರೋದನ್ನು ಬಿಟ್ಟರೆ ಹೊರಗಡೆ ಸಮಾಜದಲ್ಲಿ ಎಷ್ಟು ಗಂಟೆ ಸ್ಪೆಂಡ್ ಮಾಡ್ತಾರೆ ಅಂದರೆ ಆನ್ ಎನ್ ಎವರೇಜ್ 2 hours ಪರ್ ಡೇ. ಬಟ್ ಅವರ ಸಂರಕ್ಷಣೆ ಅಂತ ಬಂದಾಗ, ಅವರ ಹಕ್ಕುಗಳು ಅಂತ ಬಂದಾಗ ಸಂಪೂರ್ಣ ಜವಾಬ್ದಾರಿ ಯಾರಿಗಿದೆ? ಸೊ ಇಲಾಖೆಗಳಿಗಿದೆ, ವಿವಿಧ ಇಲಾಖೆಗಳಿಗಿದೆ. ಬಟ್ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದು ಒಂದು ಪೇರೆಂಟ್ಸು, ಇನ್ನೊಂದು ಟೀಚರ್ಸ್.